ಕರುನಾಡಿಗೆ ನಮಸ್ಕಾರ. ಕರುನಾಡಿಗೆ ದೀರ್ಘದಂಡ ನಮಸ್ಕಾರ. ಕರುನಾಡಿಗೆ ಸಾಷ್ಟಾಂಗ ನಮಸ್ಕಾರ. ಕರುನಾಡಿನ ಪಾದಕ್ಕೆ ಹಣೆ ಹೊಡೆದು ನಮಸ್ಕಾರ. ತುಂಬ ಖುಷಿಯಾಗುತ್ತದೆ. ಇವತ್ತು ನಾನು 1,000 ವಿಡಿಯೋಗಳನ್ನು ಪೂರ್ಣ ಮಾಡಿದ್ದೇನೆ. ಕೆಸೆಟ್ ಮತ್ತು NET ನೆಟ್ ಈ ಎಕ್ಸಾಮ್ಗಳ ಕುರಿತು ನನಗೆ ಸಿಕ್ಕಂಥ ಅನುಭವ, ನನಗೆ ದೊರೆತಂಥ ಸ್ವಲ್ಪ ಜ್ಞಾನ, ನನಗೆ ಸಿಕ್ಕಂಥ ಅನುಭವ, ನನ್ನಲ್ಲಿರುವ ಕೆಲವು ಕೌಶಲ್ಯ, ಜ್ಞಾನ, ಅನುಭವ, ಮಾಹಿತಿ ಎಲ್ಲವನ್ನೂ ನಿಮಗೆ ತಲುಪಿಸಿ ನಿಮ್ಮ ಜೀವನದಲ್ಲಿ ಒಂದು ಉತ್ಸಾಹ, ನಿಮ್ಮ ಜೀವನಕ್ಕೆ ಒಂದು ರೂಪ, ನಿಮ್ಮ ಜೀವನಕ್ಕೆ ಒಂದು ಯಶಸ್ಸು, ನಿಮ್ಮ ಕೈಯೊಳಗೂ ಕೂಡ ಒಂದು ಕೆಸೆಟ್ಟು, ನಿಮ್ಮ ಕೈಯೊಳಗೊಂದು ಕೂಡ ಒಂದು ನೆಟ್ ಸರ್ಟಿಫಿಕೇಟ್, ನಿಮ್ಮ ಕೈಯೊಳಗೆ ಕೂಡ ಒಂದು GRF, ನಿಮ್ಮ ಕೈಯೊಳಗೆ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಸಿಗಬೇಕು ಎಂಬ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನಾನು ವಿಡಿಯೋಗಳನ್ನು ಪ್ರಾರಂಭ ಮಾಡಿದ್ದೆ. ಆ ವಿಡಿಯೋಗಳು ನನಗೆ ಗೊತ್ತಿಲ್ಲದ ಹಾಗೆಯೇ 1,000 ವಿಡಿಯೋಗಳು ಪೂರ್ಣ ಮಾಡಿದ್ದೇನೆ. ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹನ, ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ, ಇದಕ್ಕೆಲ್ಲ ನಿಮ್ಮ ಪ್ರೀತಿ, ಇದಕ್ಕೆಲ್ಲ ನಿಮ್ಮ ಅಭಿಮಾನ, ಇದಕ್ಕೆಲ್ಲ ನಿಮ್ಮ ಪ್ರೇರಣೆ, ಇದಕ್ಕೆಲ್ಲ ನಿಮ್ಮ ಒಂದು ನಂಬಿಕೆ, ಇದಕ್ಕೆಲ್ಲ ನಿಮ್ಮ ಒಂದು ಸ್ಫೂರ್ತಿ ನನಗೆ ಸಿಕ್ಕಿದೆ. ನಾನು ಮತ್ತು ನನ್ನ ಕುಟುಂಬದ ಮೇಲೆ, ನನ್ನ ಮೇಲೆ ಮತ್ತು ನನ್ನ ಕುಟುಂಬದ ಮೇಲೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹನ, ಆಶೀರ್ವಾದ ಇದೆ ಎಂದು ನಂಬಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅವರ ಪಾದಕ್ಕೆ ನನ್ನ ತಲೆಯನ್ನು ಬಾಗಿಸುತ್ತಾ, APJ ಅಬ್ದುಲ್ ಕಲಾಂ ಸಾಹೇಬರ ಪಾದಕ್ಕೆ ಹಣೆ ಹೊಡೆಯುತ್ತಾ, ವಿಶ್ವೇಶ್ವರಯ್ಯನವರ ಪಾದಕ್ಕೆ ನಮಸ್ಕರಿಸುತ್ತಾ, ಚಾಮುಂಡೇಶ್ವರಿ ತಾಯಿಗೆ ನಮಸ್ಕರಿಸುತ್ತಾ, ಪುನೀತ್ ರಾಜ್ಕುಮಾರ್ ಸರ್ ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ಕರುನಾಡಿನ ಹೆಸರನ್ನ ಪ್ರಪಂಚದ ತುಂಬೆಲ್ಲ ಹರಡಿಸಿದ ಎಲ್ಲ ಕವಿಗಳ ಪಾದಕ್ಕೆ ನಮಸ್ಕರಿಸುತ್ತಾ, ತುಂಬ ಖುಷಿಯಿಂದ ಇವತ್ತು ನನ್ನ ಅಭಿಮಾನದ ಮಾತನ್ನು ನಿಮ್ಮೆದುರಿಗೆ ಹೇಳ್ತಾ ಇದ್ದೀನಿ. ಹೌದು, ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ, ಗುಜರಾತ್, ರಾಜಸ್ಥಾನ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಅಸ್ಸಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ತ್ರಿಪುರಾ, ಮಿಜೋರಾಂ, ಮೇಘಾಲಯ, ಜಮ್ಮು ಕಾಶ್ಮೀರ್ ಮತ್ತು ಮಹಾರಾಷ್ಟ್ರ ದೇಶದ ಹಲವಾರು ರಾಜ್ಯಗಳಿಗೆ ಭೇಟಿ ಕೊಟ್ಟು ಆ ರಾಜ್ಯಗಳ ಸೆಟ್ ಎಕ್ಸಾಮ್, ಆ ರಾಜ್ಯಗಳಲ್ಲಿ ಇರುವಂಥ ಸೆಂಟ್ರಲ್ ಯೂನಿವರ್ಸಿಟಿಗಳನ್ನು ಭೇಟಿ ಕೊಟ್ಟು ಅಲ್ಲಿ ಇರುವ ಸೆಂಟ್ರಲ್ ಯೂನಿವರ್ಸಿಟಿ ಲೈಬ್ರರಿಗಳಿಂದ ಮಟೀರಿಯಲ್ ತಂದು ಅದನ್ನು ವಿಶ್ಲೇಷಣೆ ಮಾಡಿ, ಅದನ್ನು ಅನಾಲಿಸಿಸ್ ಮಾಡಿ, ಅದನ್ನು ಒಂದು ಕೃತಿಯನ್ನು ರಚನೆ ಮಾಡಿ ಸತತವಾಗಿ 12 ವರ್ಷದವರೆಗೆ ಇಡೀ ದೇಶವನ್ನು ಸುತ್ತಾಡಿ ನನಗೆ ಸಿಕ್ಕಂಥ ಕೆಲವೊಂದು ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋ ಸಲುವಾಗಿ ಈ ಯೂಟ್ಯೂಬ್ ಮಾಧ್ಯಮವನ್ನು ಉಪಯೋಗ ಮಾಡಿದ್ದೇನೆ. ನನಗೆ ಕಲಿಸಿದ ಎಲ್ಲ ಗುರುಗಳಿಗೂ ಕೂಡ ನಮಸ್ಕಾರ ಮಾಡುತ್ತಾ, ನಿಮಗೆಲ್ಲರಿಗೂ ಒಂದು ಉತ್ಸಾಹ, ನಿಮಗೆಲ್ಲರಿಗೂ ಒಂದು ಯಶಸ್ಸು ಸಿಗಲು ನಾವು ಏಕೈಕ ಒಂದು ಉದ್ದೇಶ ಇಟ್ಟುಕೊಂಡು ವಿಡಿಯೋನ ಪ್ರಾರಂಭ ಮಾಡಿದ್ದೆ. 2017ನೇ ಇಸ್ವಿದೊಳಗೆ ನಾನು ಪ್ರಾರಂಭ ಮಾಡಿದ್ದೆ. ಆ ಸಮಯದೊಳಗಂತೂ ಆರ್ಥಿಕ ಬಿಕ್ಕಟ್ಟಿನಲ್ಲಿ ನನ್ನ ಪರಿಸ್ಥಿತಿ, ನನ್ನ ಕುಟುಂಬ ಸಿಕ್ಕಿಕೊಂಡಿತ್ತು. ದುಡ್ಡೇ ದೊಡ್ಡಪ್ಪ, ಎಲ್ಲರೂ ದುಡ್ಡು ಸಿಕ್ಕಾಪಟ್ಟೆ ಸಾಲಗಾರನಾಗಿದ್ದೆ ನಾನು. ಅದಕ್ಕೆ ಅನೇಕ ಕಾರಣಗಳದಾವ, ವೈಯಕ್ತಿಕ ಕಾರಣಗಳು. ವಿಡಿಯೋ ಮಾಡ್ಬೇಕಂತೇಳಿ ಪ್ರಾರಂಭ ಮಾಡಿದೆ, ಆದರೆ ವಿಡಿಯೋ ಮಾಡುವಂತ ಶಕ್ತಿ, ಜ್ಞಾನ ನನ್ನ ಹತ್ರ ಇರಲಿಲ್ಲ. ಆ ಆರ್ಥಿಕ ಪರಿಸ್ಥಿತಿ ಮನುಷ್ಯನನ್ನ ಹಿಂಡಿ ತೆಗೆದಿತ್ತು. ಅಷ್ಟನ್ನರದೊಳಗೆ ಮತ್ತೆ 2013-19 ವಿಡಿಯೋಗಳನ್ನು ಪ್ರಾರಂಭ ಮಾಡಿದ್ದೆ. ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೋ ಇಲ್ಲೋ ಅನ್ನುವ ಸಂದರ್ಭದೊಳಗೆ ದೇವರ ಸ್ವರೂಪಿಯಾಗಿ ಒಬ್ಬ TV ಚಾನಲ್ಸ್ ವ್ಯಕ್ತಿಗಳು ನಮ್ಮ ಮನೆಗೆ ಬಂದು ನನ್ನ ಒಂದು ಮುಲಾಖಾತನ್ನ ಪ್ರಸಾರ ಮಾಡಿದ್ರು. ಮಹಾರಾಷ್ಟ್ರ ತುಂಬ ABP ಮಾಜಾ ಅಂತ ಒಂದು ಮರಾಠಿ TV ಚಾನಲ್ ಇದೆ ಮಹಾರಾಷ್ಟ್ರದಲ್ಲಿ. ಆ ಟಿವಿದೊಳಗೆ ನನ್ನ ಪ್ರಚಾರ ಆಯಿತು.
ಆ ಪ್ರಚಾರ ಆದ ತಕ್ಷಣ ಮಹಾರಾಷ್ಟ್ರದೊಳಗೆ ಎಲ್ಲ ಕಡೆ ಪ್ರಸಿದ್ಧ ನನ್ನ ಹೆಸರು ಹಿಂಗೆ ಅಕ್ಕಲ್ ಕೂಡದವ್ರು ಒಬ್ರು ಶಿಕ್ಷಕರದಾರ, ಅವರೆಲ್ಲ ಇಷ್ಟೆಲ್ಲ ಪರೀಕ್ಷೆ ಪಾಸ್ ಆಗ್ಯಾರ. ಅವ್ರು ನನ್ನ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡ್ರಿ ಸರ್ ಅಂತೇಳಿ ಅವರು ಟಿವಿ ಚಾನಲ್ಸ್ ಇದ್ದವರು ರಿಪೋರ್ಟರ್ ಸರ್ ಹೇಳಿದ್ರು, ಟಿವಿ ಚಾನಲ್ಸ್ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದೆ. ಆದ್ರೆ ಯೂಟ್ಯೂಬ್ದ ಬಗ್ಗೆ ಜ್ಞಾನ ಇರಲಿಲ್ಲ, ವಿಷಯದ ಮೇಲೆ ಹಿಡಿತ ಇರಲಿಲ್ಲ. ಮರಾಠಿ ಭಾಷೆ ಅಂತೂ ಬರ್ತಾ ಇರಲಿಲ್ಲ, ಕನ್ನಡ ಭಾಷೆ ಅಲ್ಪ ಸ್ವಲ್ಪ ಕನ್ನಡ ಭಾಷೆ ಬರ್ತಿತ್ತು, ಆದ್ರೆ ಶುದ್ಧ ಕನ್ನಡನೂ ಬರ್ತಾ ಇರಲಿಲ್ಲ, ಶುದ್ಧ ಮರಾಠಿ ಬರ್ತಾ ಇರಲಿಲ್ಲ, ಇಂಗ್ಲಿಷ್ ಅಂತೂ ಶುದ್ಧ ಬರ್ತಾ ಇರಲಿಲ್ಲ. ಪರೀಕ್ಷೆ ಪಾಸ್ ಆಗಿದ್ದೆ, ಆದ್ರೆ ಕ್ವಾಲಿಟಿ ಇಂಗ್ಲಿಷ್, ಕ್ವಾಲಿಟಿ ಮರಾಠಿ, ಕ್ವಾಲಿಟಿ ಕನ್ನಡ ಇರಲಿಲ್ಲ. ವಿಡಿಯೋ ಪ್ರಾರಂಭ ಮಾಡಿದ ತಕ್ಷಣ ಶತ್ರುಗಳು ಇದ್ದೇ ಇರ್ತಾರಲ್ರಿ, ಒಂದು ಒಳ್ಳೆ ಕೆಲಸ ಮಾಡುವಾಗ ಶತ್ರುಗಳು ಇದ್ದೇ ಇರೋರು, ಅವರೆಲ್ಲರೂ ನಮಗೆ ತ್ರಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಯೂಟ್ಯೂಬ್ ಚಾನಲ್ಗಳ ಮೂಲಕ, ವಿಡಿಯೋಗಳ ಮೂಲಕ, ಕಾಮೆಂಟ್ಸ್ ಬಾಕ್ಗಳ ಮೂಲಕ ಸಿಕ್ಕಾಪಟ್ಟೆ ಹೊಲಸು ಬೈಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಒಂಥರ ಸೆನ್ಸಿಟಿವ್ ಮನುಷ್ಯ, ಮನೆಗೆ ಮೊಬೈಲ್ ಮೂಲಕ ಬೈಯೋರು, ಶತ್ರುಗಳು ಇರೋವ್ರೆ, ಕಲ್ಲು ಹೊಡೆಯೋರು. ಇನ್ನು ಅದನ್ನು ಕೇಳಿ ಮೊದಲೇ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು, ಶಾಲೆಯೊಳಗೆ ಪ್ರಾಬ್ಲಮ್, ಮನೆಯೊಳಗೆ ಪ್ರಾಬ್ಲಮ್, ಸಮಾಜದೊಳಗೆ ಪ್ರಾಬ್ಲಮ್, ಮನೆ ನಡೆಸೋದು ದೊಡ್ಡ ಕಷ್ಟ. 2019 ಕೊರೋನಾ ಒಂದು ಪ್ರಾರಂಭ ಆಗಿತ್ತು. ಆ ಟೈಮ್ದೊಳಗೆ ಇವ್ರಿಗೆಲ್ಲ ಬಯಸೋಳಕ್ಕಿಂತ ಮತ್ತೆ ವಿಡಿಯೋ ಸ್ಟಾಪ್ ಮಾಡಿದ್ದೆ. 2017 ಪ್ರಾರಂಭ ಮಾಡಿದೆ, ಮತ್ತೆ ಬಂದ್ ಮಾಡಿದೆ. 2019 ಪ್ರಾರಂಭ ಮಾಡಿದೆ, ಮತ್ತೆ ಬಂದ್ ಮಾಡಿದೆ ಯೂಟ್ಯೂಬ್ ಚಾನಲ್. ಮುಂದೆ 2022 ಮೇ ತಿಂಗಳದೊಳಗೆ ಯೂಟ್ಯೂಬ್ ಚಾಲೂ ಮಾಡಿದ್ದೆ ನೋಡಿ. ಅದು ನಮ್ಮ ಕುಲಕರ್ಣಿ ಸಾಹೇಬರು, ಈ ಮನಿ ಓನರ್, ಭಾಳ ದೇವತಾ ಮನುಷ್ಯ, ಅವ್ರ ಮನೆಯೊಳಗೆ ಬಂದಿವಿ. ಅವ್ರಂದ್ರು ಇಲ್ಲ ಸರ್ ಮಾಡ್ರಿ, ಹಿಂದಿಲ್ ನಾಳೆ ನಿಮ್ಗೆ ಒಳ್ಳೇದಾಗ್ತದ, ಪ್ರಯತ್ನ ಬಿಡಬೇಡ್ರಿ. ವಿಡಿಯೋ ಪ್ರಾರಂಭ ಮಾಡ್ಬೇಕಾದ್ರೆ ಆ ಪರಿಸ್ಥಿತಿ ಒಂದಾಗ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನನಗೇ ಗೊತ್ತು. ಎಲ್ಲರೂ ಜೀವನದೊಳಗೆ ಕಷ್ಟ ಇದ್ದೇ ಇರೋದು, ಆದ್ರೆ ಆ ಕಷ್ಟಗಳ ನಡುವಿನೇ ನಾವು ಹೆಜ್ಜೆ ಹಿಡ್ಕೊಂತ ನಾವು ಮುಂದೆ ಸಾಗಬೇಕು. ಲೈಫ್ ಈಸ್ ನಾಟ್ ಅ ಕಾಂಪಿಟೇಷನ್. ನಮ್ಮ ಜೀವನ ಇನ್ನೊಬ್ರಿಗೆ ಹೋಲಿಕೆ ಮಾಡಿ ನಾವು ಬೆಳೆಯೋದಲ್ಲ. ಇನ್ನೊಬ್ಬರ ಜೊತೆಗೆ ನಾವು ಹೋಲಿಕೆ ಅಂದ್ರೆ ಏನು? ದಿಸ್ ಇಸ್ ನಾಟ್ ಅ ಕಾಂಪಿಟೇಷನ್. ಲೈಫ್ ಇದು ಕಾಂಪಿಟೇಷನ್ ಅಲ್ಲ. ನಾನು ಫಸ್ಟ್ ರ್ಯಾಂಕ್ ಬರಬೇಕು, ನಾನು ಅವನಿಗಿಂತ ಮುಂದೆ ಹೋಗ್ಬೇಕು, ಅಲ್ಲಣ್ಣ. ಲೈಫ್ ಈಸ್ ನಾಟ್ ಅ ಕಾಂಪಿಟೇಷನ್. ಇದು ಲೈಫ್ ಈಸ್ ನಾಟ್ ಅ ರೇಸ್. ಇನ್ನೊಬ್ಬರ ಜೊತೆಗೆ ಬಂಡಿ ಹಚ್ಚೋದಲ್ಲ. ಲೈಫ್ ಈಸ್ ಅ ರೇಸ್ ವಿತ್ ಅವರ್ ಸೆಲ್ಫ್. ನಾವು ಬೆಳೆಯೋದು ಅದು ನಮ್ಮ ಲೈಫ್. ಅದು ಬೆಳೆಯುವಾಗ ಒಮ್ಮೊಮ್ಮೆ ನಾವು ಸ್ಪೀಡಾಗಿ ಹೋಗ್ತೀವಿ, ಒಮ್ಮೊಮ್ಮೆ ಸ್ಲೋ ಆಗಿ ಹೋಗ್ತೀವಿ. ನಮ್ಮ ದಾರಿ, ನಮ್ಮ ಪರಿಸ್ಥಿತಿ, ನಮ್ಮ ಸಮಯವನ್ನು ನೋಡಿಕೊಂಡು ನಾವು ಹೆಜ್ಜೆಯನ್ನು ಇಡಬೇಕಾಗ್ತದೆ. ಒಮ್ಮೊಮ್ಮೆ ಯಾಕಂದ್ರೆ ನಮ್ಗೆ ಗೊತ್ತೈತಿ ನಮ್ಮ ಅಡಚಣೆಗಳು, ನಮ್ಮ ಸಮಸ್ಯೆಗಳು, ನಮ್ಮ ತೊಂದರೆಗಳು ನಮಗೆ ಗೊತ್ತೈತಿ. ಅದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದು ನಮಗೆ. ನಮ್ಮ ಜೀವನಕ್ಕೆ ರೂಪ ಕೊಡೋರು ನಾವೇ, ಬೇರೆಯವ್ರ ಕಡೆಯಿಂದ ಆಗಂಗಿಲ್ಲ. ಬೇರೆಯವರು ಸ್ವಲ್ಪ ಮಾಹಿತಿ ಹೇಳ್ಬೋದು, ಮಾರ್ಗದರ್ಶನ ಮಾಡ್ಬೋದು, ಸ್ವಲ್ಪ ಪ್ರೋತ್ಸಾಹ ನೀಡ್ಬೋದು, ಅದು ನಮ್ಮ ಲೈಫ್ ಲೀಡ್ ಮಾಡೋದು ನಾವೇ. ಹೀಗಾಗಿ ಯಾವಾಗ 2022 ಮೇದಿಂದ ನಾನು ವಿಡಿಯೋಗಳನ್ನು ಪ್ರಾರಂಭ ಮಾಡಿದೆ. ಡೈಲಿ ಒಂದೊಂದು ವಿಡಿಯೋ ಮಾಡ್ತಾ ಇದ್ದೆ. ಡೈಲಿ ವಿಡಿಯೋ ಮಾಡೋದು ಅಷ್ಟು ಸರಳದ ಮಾತಲ್ರಿ. ಓದ್ಬೇಕಲ್ಲ, ಸ್ಕೂಲ್ ಒಳಗೆ ಡ್ಯೂಟಿ ಮಾಡಿ, ಅದು ಸಂಸ್ಥೆದೊಳಗೆ ಕೆಲಸ ಮಾಡೋದು ಅಂದ್ರೆ, ಸಂಸ್ಥೆ ಅಂದ್ರೆ ನೀವು ಖಡ್ಗದ ಮೇಲೆ ಹೋದ ಹಾಗೆ. ಎಲ್ಲ ಟೀಚರ್ಸ್ಗಳು ಎಷ್ಟು ಸಮಸ್ಯೆಗಳು ಇರ್ತಾವೆ. ಒಂದು ಪ್ರೈವೇಟ್ ಎಡೆಡ್ ಸ್ಕೂಲ್ ಒಳಗೆ ನೌಕರಿ ಮಾಡೋದು ಎಷ್ಟು ಕಷ್ಟ ಅನ್ನೋದು ಅಲ್ಲಿ ಯಾರು ಡ್ಯೂಟಿ ಮಾಡ್ತಾರೆ ಅವ್ರಿಗೆ ಗೊತ್ತದಪ್ಪ. ಯಾರು ಬೆಂಬಲೂ ಇರಲ್ಲ. ಬೆಳೆಯೋ ತನಕ ಯಾರು ಕೂಡ ನಿಮಗೆ ಪ್ರೋತ್ಸಾಹ ಮಾಡೋದಿಲ್ಲ. ಈ ಮಾತು ನೆನಪಿಡ್ರಿ. ಬೆಳೆದಾಗ ನಿಮಗೆ ಪ್ರೋತ್ಸಾಹ ನೀಡ್ಬೋದು, ಬೆಳೆದಾಗ ನಿಮಗೆ ಸಹಕಾರ ಮಾಡ್ಬೋದು, ಬೆಳೆದಾಗ ನಿಮಗೆ ಸತ್ಕಾರ ಮಾಡ್ಬೋದು, ಬೆಳೆದಾಗ ನಿಮಗೆ ಹೆಲ್ಪ್ ಮಾಡ್ಬೋದು, ಬೆಳೆದಾಗ ನಿಮ್ಮ ಬಗ್ಗೆ ಅಭಿಮಾನದಿಂದ ಮಾತಾಡೋದು. ಆದ್ರೆ ಬೆಳೆಯುವಾಗ ನಿಮಗೆ ಪ್ರೋತ್ಸಾಹ ನೀಡೋರಲ್ಲ, ಬೆಳೆಯುವಾಗ ನಿಮಗೆ ಸಹಕಾರ ಮಾಡೋರಲ್ಲ, ಬೆಳೆಯುವಾಗ ನಿಮಗೆ ಮಾರ್ಗದರ್ಶನ ಮಾಡೋರಲ್ಲ, ಬೆಳೆಯುವಾಗ ನಿಮಗೆ ಎಲ್ಲರೂ ಶತ್ರುಗಳಾಗಿನೇ ಇರ್ತಾರೆ. ದಿಸ್ ಈಸ್ ದ ನೇಚರ್ ಆಫ್ ಹ್ಯೂಮನ್ ಟೆಂಡೆನ್ಸಿ. ಇದು ಮನುಷ್ಯನ ಗುಣಧರ್ಮ. ಹೀಗಾಗಿ ಅವ್ರು ತ್ರಾಸ ಮಾಡ್ತಾರ್ರಿ, ಇವ್ರು ನೆಗೆಟಿವ್ ಆಲೋಚನೆ ಮಾಡ್ತಾರೆ, ಇವ್ರು ನಮಗೆ ತೊಂದರೆ ಕೊಡ್ತಾರೆ. ಅವ್ರ ಬಗ್ಗೆ ಚಿಂತೆ ಮಾಡೋದು ಬೇಡ, ಅವ್ರ ಕಡೆ ದುರ್ಲಕ್ಷ್ಯ ಮಾಡೋದು. ನಾವು ಬೆಳಕೊಂತ ಹೋಗ್ಬೇಕಪ್ಪ. ಅವ್ರು ಮಾಡ್ಯಾರ ತಿಳ್ಕೊಂಡು ನಾವು ಹಾಗೆ ಮಾಡ್ಕೊಂತ ಹೋದೇವು ಅಂದ್ರೆ ನೋ. ಡೋಂಟ್ ಗಿವ್ ಯುವರ್ ವ್ಯಾಲ್ಯೂಬಲ್ ಟೈಮ್ಸ್ ಟು ಅದರ್ಸ್. ನಿಮ್ಮ ಸಮಯವನ್ನು ಇನ್ನೊಬ್ರಿಗೆ ಕೊಡೋದು ಅವಶ್ಯಕತೆ ಇಲ್ಲ. ನಾವು ಏನ್ ಮಾಡ್ತೀವಿ, ನಮ್ಮ ಸಮಯ ಇನ್ನೊಬ್ರಿಗೆ ಕೊಟ್ಟು ಅವರನ್ನೇ ಬೆಳೆಸ್ತೀವಿ. ನಮ್ಮ ಸಮಯ ಇನ್ನೊಬ್ರಿಗೆ ಕೊಟ್ಟು ನಾವು ಅಲ್ಲಿ ವೇಸ್ಟ್ ಮಾಡ್ತೀವಿ. ಹಾಗಲ್ಲ. ಯಾರು ಸಹಕಾರ ಮಾಡೋದಿಲ್ಲ ಅವ್ರ ಜೊತೆ ಮಾತಾಡೋದಿಲ್ಲ, ಯಾರು ಪ್ರೋತ್ಸಾಹ ನೀಡೋದಿಲ್ಲ ಅವ್ರ ಹತ್ತಿರ ಹೋಗೋದಿಲ್ಲ. ಯಾರು ನಿಮಗೆ ನೋಡ್ರಿ, ನಿಮ್ಮ ಟೈಮ್ ನಿಮ್ಮ ಸಲುವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ರಲ್ಲ. ಸ್ಲೋ ಆಗ್ಲಿ, ಆದ್ರೆ ಪ್ರೋಗ್ರೆಸ್ ಆಗೇ ಆಗ್ತೈತಿ. ಸ್ಲೋ ಆಗಿ ಮಾಡ್ಕೊಂತ ಹೋಗೋದು. ಇವತ್ತಿಗೆ ನಾನು 3 ವರ್ಷ ನೋಡ್ರಿ, 3 ವರ್ಷ ಪ್ರಾರಂಭ ಮಾಡಿದ್ವಿ. 1030 ದಿವಸ ಐತಿ ಇವತ್ತು ನಾನು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿ. ಜೀರೋದಿಂದ ಅಂದ್ರೆ 1 ಸಬ್ಸ್ಕ್ರೈಬ್ದಿಂದ ಇವತ್ತು 41,500 ಜನ, ಇಡೀ ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿ ಮಿತ್ರರು ಇವತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದಾರೆ. 3 ವರ್ಷದೊಳಗೆ ನಾನು 1,000 ವಿಡಿಯೋಗಳನ್ನು ಕಂಪ್ಲೀಟ್ ಮಾಡಿದ್ದೆ. ಮರಾಠಿ ಒಳಗೆ ಮಾಡೀನಿ, ಕನ್ನಡದೊಳಗೆ ಮಾಡಿದ್ದೀನಿ, ಇಂಗ್ಲಿಷ್ದೊಳಗೆ ಮಾಡಿದ್ದೀನಿ.
ಭಾಷೆ ಬರಂಗಿಲ್ಲ ಅಂದ್ರೂ ಕೂಡ ಭಾವನೆ ಶುದ್ಧ ಇತ್ತು. ಭಾಷೆ ಬರಂಗಿಲ್ಲ ಅಂದ್ರೂ ಕೂಡ ನಾನು ಹೇಳೋ ಒಂದು ಉದ್ದೇಶ ಚೆನ್ನಾಗಿತ್ತು. ಹೀಗಾಗಿ ನೀವೆಲ್ಲರೂ ನನ್ನ ಭಾಷೆಕ್ಕಿಂತ ನನ್ನ ಮೇಲೆ ಇಟ್ಟಿರುವ ನಾನು ಕಂಟೆಂಟ್ ಏನು ಹೇಳ್ತಾ ಇದ್ದೀನಿ, ಏನೋ ಒಂದು ಅನುಭವಗಳನ್ನು ದಾನಾಯ್ ಸರ್ ಹಂಚ್ಕೋತಾ ಇದ್ದಾರೆ. ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟಂತ ವಿದ್ಯಾರ್ಥಿಗಳು ಇವತ್ತು ಅವ್ರ ಭವಿಷ್ಯವನ್ನು ಉಜ್ವಲ ಮಾಡಿಕೊಂಡಿದ್ದಾರೆ. ಮೊನ್ನೆ ಭರ್ಜರಿಗೆ ಕೇಸೆಟ್ 2 ಬಾರಿ ಕೇಸೆಟ್ ರಿಸಲ್ಟ್ ನನಗೆ ಬಂಪರ್ ಲಾಟ್ರಿ ಹತ್ತಂಗೈತಿ. ಎಷ್ಟು ಜನ ನೀವೆಲ್ಲ ಪರೀಕ್ಷೆ ಪಾಸ್ ಆಗಿರಿ ನೋಡ್ರಿ. ನೀವು ಪರೀಕ್ಷೆ ಪಾಸ್ ಮಾಡೋದು ನನ್ನ ಕೈ ಒಳಗಲ್ಲ. ಟೀಚರ್ ಈಸ್ ನಾಟ್ ಇಂಪಾರ್ಟೆಂಟ್. ನಮ್ಮದಿಂದ ನೀವು ಪರೀಕ್ಷೆ ಪಾಸ್ ಆಗಿದ್ರಿ ಅನ್ನೋದು ತಪ್ಪು. ನೀವು ಸ್ವತಃ ಪ್ರಯತ್ನ ಮಾಡಿರಿ ಅಂತ ತಿಳ್ಕೊಂಡು ನೀವು ಪರೀಕ್ಷೆ ಪಾಸ್ ಆಗಿರಿ. ನೀವು ಸ್ವಂತ ಓದಿದಿರ ತಿಳ್ಕೊಂಡು ನೀವು ಪರೀಕ್ಷೆ ಪಾಸ್ ಆಗಿರಿ. ನೀವು ಸ್ವತಃ ಪರಿಶ್ರಮ ಪಟ್ಟಿರಿ ತಿಳ್ಕೊಂಡು ನೀವು ಪಾಸ್ ಆಗಿರಿ. ನೀವು ಸ್ವತಃ ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ರಿ ಅಂತ ತಿಳ್ಕೊಂಡು ನೀವು ರಿಸಲ್ಟ್ ಪಾಸ್ ಆಗಿರಿ. ಈಗ ಬೇರೆಯವ್ರದಿಂದಲ್ಲ, ನೀವೇ ರಿಸಲ್ಟ್ ಪಡೆಯೋರು, ನೀವೇ ಹಾರ್ಡ್ ವರ್ಕ್ ಮಾಡೋರು, ನೀವೇ ಓದೋರು, ಅದು ನೀವೇಪ್ಪ. ಈ ಬೇರೆ ಯಾರು, ನಾವು ನಿಮಿತ್ತೆ ಮಾತ್ರ. ಅವ್ರು ಗೈಡೆನ್ಸ್ ಮಾಡಿದ್ರೆ ಇವ್ರ ಗೈಡೆನ್ಸ್ ಹಾಗಲ್ಲ. ಅದಕ್ಕೆ ದಯವಿಟ್ಟು ಇನ್ನೊಬ್ರ ಜೊತೆ ಕಾಂಪಿಟೇಷನ್ ಮಾಡೋದಲ್ಲ, ನಿಮ್ಮ ಲೈಫ್ ನೀವು ಸ್ವಂತ ಲೀಡ್ ಮಾಡ್ಕೊಂತ ಹೋಗ್ರಿ. ಅವಾಗ ನೀವು ಸ್ವಲ್ಪ ಕೂಲ್ ಆಗಿರ್ತೀರಿ. ಇವತ್ತು 3 ವರ್ಷ ವಿಡಿಯೋ ಮಾಡಿ ಅಂತ ತಿಳ್ಕೊಂಡು ಇವತ್ತು ಎಷ್ಟು ಕಾನ್ಫಿಡೆನ್ಸ್ ಬಂತು ನನಗೆ. ಎಲ್ಲರೂ ಅಂತಾರೆ ದಾನಾಯ್ ಸರ್ ಇಷ್ಟೆಲ್ಲ ನೆಟ್ ಸಟ್ 80 ಸಲ ಪರೀಕ್ಷೆ ಪಾಸ್ ಆಗ್ಯಾರ, ಇನ್ನೂ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಯಾರ, ಇನ್ನೂ ಅಲ್ಲೇ ಉಳಿದಾನ. ಹೌದು, ನನಗೆ ನೌಕರಿ ಹತ್ತಿಲ್ಲ ಅಂತ ತಿಳ್ಕೊಂಡು ನಾನು ನನ್ನ ಆಸೆ ಬಿಟ್ಟಿನೇನ್ರಿ. ನಾನು ನೌಕರಿ ಹತ್ತಿಲ್ಲ ತಿಳ್ಕೊಂಡು ನಾನು ನಿರಾಶೆ ಆಗಿನೇನು, ನನ್ನ ನೌಕರಿ ಹತ್ತಿಲ್ಲ ತಿಳ್ಕೊಂಡು ನಾನು ಡಿಪ್ರೆಷನ್ ಒಳಗೆ ಬಂದಿನೇನು, ನಾನು ದೊಡ್ಡ ಸಾಲಗಾರ ಇದ್ದೆ ಅಂತೇಳಿ ಡಿಪ್ರೆಷನ್ ಒಳಗೆ ಬಂದಿನೇನು ಅಲ್ಲ. ನನ್ನ ಸಮಸ್ಯೆ ನನಗೆ ಗೊತ್ತು, ನಾನು ಹೇಗೆ ಬಿಡಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಅದಕ್ಕೆ ಸ್ವಲ್ಪ ಸ್ಲೋ ನೋಡ್ರಿ. ನಾವು ಏನು ಮಾಡ್ತೀವಿ, ಇನ್ನೊಬ್ರು ನೋಡಿ ನಾವು ನೆಗೆಟಿವ್ ಆಲೋಚನೆ ಮಾಡಬಾರ್ದು. ನೀವು ಅನ್ಬೋದು ಸರ್ ದಾನಾಯ್ ಸರ್ ನಿಮಗೆ ನೌಕರಿ ಹತ್ತಿಲ್ಲ, ನಮಗೆಲ್ಲಿ ಹತ್ತೋದು. ಹಾಗಲ್ಲ ತಮ್ಮ, ನನಗೆ ನೌಕರಿ ಆಗಿಲ್ಲ ತಿಳ್ಕೊಂಡು ನಿಮಗೆ ಆಗೋದಿಲ್ಲ, ಹಾಗಲ್ಲ. ಮೊದಲು ಪರೀಕ್ಷೆ ಪಾಸ್ ಆಗಿರಿ. ಪರೀಕ್ಷೆ ಕೇಸೆಟ್ ಪಾಸ್ ಆದ್ಮೇಲೆ ನೋಡ್ರಿ ನಿಮ್ಮ ವೈಭವ. ಪರೀಕ್ಷೆ ಪಾಸ್ ಆದ ನಂತರ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ. ಪರೀಕ್ಷೆ ಪಾಸ್ ಆದ ನಂತರ ನಿಮ್ಮ ಸ್ವಾಭಿಮಾನ ಹೆಚ್ಚಾಗುತ್ತದೆ. ಪರೀಕ್ಷೆ ಪಾಸ್ ಆದ ನಂತರ ನಿಮ್ಮ ಜ್ಞಾನ ಹೆಚ್ಚಾಗುತ್ತದೆ. ಪರೀಕ್ಷೆ ಪಾಸ್ ಆದ ನಂತರ ನಿಮ್ಮ ಕೌಶಲ್ಯ ಹೆಚ್ಚಾಗುತ್ತದೆ. ಪರೀಕ್ಷೆ ಪಾಸ್ ಆದ ನಂತರ ಸಮಾಜದಲ್ಲಿ ಗೌರವ ಬರುತ್ತದೆ. ಪರೀಕ್ಷೆ ಪಾಸ್ ಆದ ನಂತರ ಅಟ್ಲೀಸ್ಟ್ CHB ನಾವೇನು ಅತಿಥಿ ಉಪನ್ಯಾಸಕರಾಗಿ ನೀವು ಕಾಲೇಜ್ ಒಳಗೆ ನೀವು ನೌಕರಿ ಮಾಡ್ತೀರಿ. ಅದಕ್ಕೆ ದಯವಿಟ್ಟು ಈ ಪರೀಕ್ಷೆ ನೀವು ಪಾಸ್ ಆಗಲೇಬೇಕು. ಆಗ್ತಿರೋ ಬಿಡ್ತಿರೋ ಅನ್ನೋದಕ್ಕಿಂತ ದೃಢ ನಿರ್ಧಾರ ಮಾಡಿ ಈ ಕೇಸೆಟ್ಗೆ ಬೆನ್ನು ಹತ್ರಿ. ಕೇಸೆಟ್ ಯಾವಾಗ ಕರಿತನ್ರಿ, ಯಾವಾಗ ಕಾಲ್ಫಾರ್ಮ್ ಆಗ್ತದೆ, ಅವ್ರು ಬಿಟ್ಟ ತಕ್ಷಣ ಎಕ್ಸಾಮ್ ತಗೋಬಹುದು. 2 ತಿಂಗಳದೊಳಗೆ ಎಲ್ಲ ಗೇಮ್ ಈಸ್ ಓವರ್. ಅದಕ್ಕಿಂತ ಮುಂಚೆ ಈಗಿಲಿಂದನೇ ನಾವು ಪ್ರಾರಂಭ ಮಾಡ್ಕೊಂತಿರ್ಬೇಕು, ಈಗಿಲಿಂದನೇ ಓದ್ಕೊಂತಿರ್ಬೇಕು. ಸತತವಾಗಿ ಒಂದೇ ಕೆಲಸ ಮಾಡ್ರಪ್ಪ. ಒಂದೇ ಕೆಲಸ ಇರ್ಬೋದು, ದಟ್ ಕೆಲಸ ಒಂದೇ ಆರ್ಡಿನರಿ ಕೆಲಸ ನೀವು ಸತತವಾಗಿ ಮಾಡಿದ್ರೆ ದಟ್ ವರ್ಕ್ ಬಿಕಮ್ ಎನ್ ಎಕ್ಸ್ಟ್ರಾರ್ಡಿನರಿ. ನಾನೇನು ದೊಡ್ಡ ಕೆಲಸ ಮಾಡಿಲ್ಲ, ಅದೇ ಕ್ಯಾಸೆಟ್ಟು, ಅದೇ ನೆಟ್ಟು, ಅದೇ ಕೇಸೆಟ್ಟು, ಅದೇ ನೆಟ್ಟು, ಅದೇ ಕೇಸೆಟ್ಟು, ಅದನ್ನೇ ರಿಪೀಟ್ ಎಲ್ಲ ರಾಜ್ಯದೊಳಗೆ ಬರೆದು ಯಾರಿಗೆ ಗೊತ್ತಿರ್ಲಾರ್ದಂಗೆ ವರ್ಲ್ಡ್ ರೆಕಾರ್ಡ್ ಮಾಡಿಬಿಟ್ಟೆ. ಹೆಸರು ಆಯ್ತೇನಾಗ್ಲಿಲ್ಲ. ಆಸಾಮದೊಳಗೆ ಒಬ್ಬ ವ್ಯಕ್ತಿ ಡೈಲಿ ದಿವಸ ಒಂದೊಂದು ಗಿಡಗಳನ್ನ ನಡುತ್ತಾ ಗಿಡ ಹಚ್ಚಿ ಸತತವಾಗಿ 20 ವರ್ಷ ಗಿಡಗಳನ್ನು ಹಚ್ಚಿ ದೊಡ್ಡ ಕಾಡನ್ನೇ ನಿರ್ಮಾಣ ಮಾಡಿದ ಆ ಮನುಷ್ಯನಿಗೆ ನಾವು ದೇಶದ ಈಸ್ ದ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಜಾಧವ್ ಪಾಯಾಂಗುನಾಗ ನಾವು ಕರಿತೀವಿ. ಒಬ್ಬ ವ್ಯಕ್ತಿ 20 ವರ್ಷ ಸತತವಾಗಿ ಇಡೀ ಗುಡ್ಡನ್ನ ಒಡೆದು ಒಂದು ರಸ್ತೆ ನಿರ್ಮಾಣ ಮಾಡಿದ ಆ ಮನುಷ್ಯನಿಗೆ ನಾವು ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾರು? ದಶರಥ ಮಾಂಜಿ ಅವರು. ಇಲ್ಲೇ ನಮ್ಮ ಕರ್ನಾಟಕದ ಆ ಸಾಲು ಮರದ ತಿಮ್ಮಕ್ಕ ಗಿಡಗಳನ್ನ ಹಚ್ಚಿ ಅದಗಳ ನೀರು ಹಾಕೋದು ಡೈಲಿ ಅದೇ ಕೆಲಸ ಚಿಕ್ಕದಾಗಿದ್ದರೂ ಕೂಡ ಸತತವಾಗಿ ಕೆಲಸ ಮಾಡಿದ್ವಿ ಅಂದ್ರೆ ನಾವು ದೊಡ್ಡ ಸಾಧನೆಯನ್ನು ಶಿಖರಕ್ಕೆ ನಾವು ಏರ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಎದುರಿಗೆ ನಿಮ್ಮ ದಾನಾಯ್ ಸರ್ನೇ. ಯಾರ್ದು ಬೆಂಬಲ ಇರ್ಲಾರ್ದ ನಾನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂತ ಕೆಲವೊಬ್ಬರು ಅಂತಾರೆ ದಾನಾಯ್ ಸರ್ ಸ್ವಾರ್ಥದ ಬಗ್ಗೆನೇ ಹೇಳ್ತಾರೆ ಅಂತೇಳಿ. ಅಂತ ನೆಗೆಟಿವ್ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಂಗಿಲ್ಲ. ನನಗೆ ನೀವು ಚುಚ್ಚು ಮಾತಾಡೋರ ಬಗ್ಗೆ ನಾನು ಮಾತಾಡಂಗಿಲ್ಲ. ಅದ್ರ ಸಲುವಾಗಿನೇ ನಾನು ನೋಡಪ್ಪ ಯೂಟ್ಯೂಬ್ ಕ್ಲಾಸದ್ದು ಕಾಮೆಂಟ್ ಬಾಕ್ಸ್ ಆಫ್ ಮಾಡಿದ್ದೆ ಈ ಶತ್ರುಗಳಿಂದ. ಎಷ್ಟು ಚುಚ್ಚು, ಯಾಕೆ ಆಲ್ರೆಡಿ ಐ ಆಮ್ ಎ ಸೆನ್ಸಿಟಿವ್ ಪರ್ಸನ್. ಬರೀ ತಂದೆ ನಂದು ಹೇಳ್ತೀನಿ. ಇದರ ಅರ್ಥ ನಾನು ಈ ರೀತಿ ಮಾಡಿನಪ್ಪ, ನೀವು ಕೂಡ ಮಾಡ್ರಿ ಅನ್ನೋ ಒಂದು ಭಾವನೆಯಿಂದ ಹೇಳ್ತಾ ಇದ್ದೀನಿ. ಹಿಯರ್ ಈಸ್ ನಾಟ್, ನಾನು ನನ್ನ ಬಗ್ಗೆ ವೈಭವೀಕರಣ ಅಲ್ಲ. ನಾವು ಎಷ್ಟು ವರ್ಷಕ್ಕೆ ಬದುಕ್ತೀವಿ ಅನ್ನೋದಕ್ಕಿಂತ ನಾವು ಹೇಗೆ ಬದುಕ್ತೀವಿ, ನಾವು ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಪ್ಪ. ಶತ್ರುಗಳು ಇರ್ಬೋದು, ಆದ್ರೆ ಎಷ್ಟೋ ಒಳ್ಳೆಯ ಜನ ಕರ್ನಾಟಕದೊಳಗೆ ಮೈಸೂರು, ಕೊಡಗು, ಮಂಡ್ಯ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಗಳೂರು, ಬೀದರ್, ಕಲಬುರಗಿ, ವಿಜಾಪುರ, ಧಾರವಾಡ, ಹುಬ್ಬಳ್ಳಿ, ಚಿತ್ರದುರ್ಗ, ಎಲ್ಲಿ ನಮ್ಮ ರಾಯಚೂರು, ಯಾದಗಿರಿ, ಬಳ್ಳಾರಿ, ಏನಪ್ಪ ಕೊಪ್ಪಳ, ಎಷ್ಟು ಜನ ಎಲ್ಲರೂ ಪ್ರೀತಿಯಿಂದ ನನ್ನನ್ನು ಮನಿ ಮಗ, ಮನಿ ಅಣ್ಣ, ನನಗೆ ಮನಿ ಮಗ ಅಂತೇಳಿ ನೀವೆಲ್ಲ ಕರಿತಾ ಇದ್ರಿ.
ಎಲ್ಲಿ ಇವನ್ ತಮಿಳ್ನಾಡದೊಳಗೆ ಕನ್ನಡಿಗರ ಅದಾರ, ಆಂಧ್ರ ಪ್ರದೇಶ ಒಳಗೆ ಕನ್ನಡಿಗರ. ಅವ್ರ ಮೆಸೇಜ್ ಮೂಲಕ, ನನ್ನ ವಾಟ್ಸಪ್ ಮೂಲಕ, ಸರ್ ನೀವು ಚೆನ್ನಾಗಿ ಕ್ಲಾಸ್ ಮಾಡ್ತಾ ಇದ್ರಿ, ಕಂಟಿನ್ಯೂ ಮಾಡ್ರಿ. ಮುಂಬೈ ಒಳಗೆ ಕನ್ನಡಿಗದರ, ಡೆಲ್ಲಿ ಒಳಗೆ ಕನ್ನಡಿಗದರ, ಪಂಜಾಬ್ದೊಳಗೆ, ಅಲ್ಲಿ ಜಮ್ಮು ಕಾಶ್ಮೀರದೊಳಗೆ ನಮ್ಮ ತಂಗಿ ಮೊನ್ನೆ ಕೆಸೆಟ್ದೊಳಗೆ ರ್ಯಾಂಕ್ ಬಂದ್ರು, ಅಲ್ಲಿಂದ ಮೆಸೇಜ್ ಮಾಡಿದ್ರು ಸರ್, ಅಲ್ಲಿಂದ ವಿಡಿಯೋ ಮಾಡಿ ನಾನು ಕಳಿಸಿದ್ರು. ಸರ್ ನಮ್ಮ ಯಜಮಾನ್ರು ಮಿಲಿಟರಿ ಒಳಗದಾರ ಸರ್, ನಾವು ಇಲ್ಲೇ ಎದ್ಕೊಂಡು ನಿಮ್ಮ ಯೂಟ್ಯೂಬ್ ಕ್ಲಾಸ್ ಕೇಳಿ ನೀವು ಇವತ್ತು ಕೆಸೆಟ್ ಪಾಸ್ ಆಗಿವ್ರಿ ಸರ್. ಏನಪ್ಪ ಅಂತ ದೊಡ್ಡ ತಂಗಿದವ್ರು ಅಲ್ಲಿಂದ. ಎಲ್ಲಿ ಒಬ್ರು ಜಪಾನ್ದೊಳಗೆ ಅದಾರ ತಂಗಿ, ಅವ್ರು ಕನ್ನಡಿಗದರು, ಜಪಾನದಿಂದ ಅವ್ರನ್ನ ಮೆಸೇಜ್ ಮಾಡಿದ್ರು, ಸರ್ ವಿ ಆರ್ ಲಿವಿಂಗ್ ಇನ್ ಜಪಾನ್. ನಾವು ಜಪಾನ್ ಒಳಗೆ ದೇಶದೊಳಗೆ, ನಾವು ಮೂಲತಃ ಕನ್ನಡಿಗರು ಸರ್, ನಾವು ಇಲ್ಲಿಂದ ನೀವು ಯೂಟ್ಯೂಬ್ ಕ್ಲಾಸನ್ನ ಕೇಳ್ತಾ ಇದೀವಿ, ಸಾಕಲ್ರಿ. ದುಬೈದಿಂದ, ಸಿಂಗಾಪುರ್ಲಿಂದ ಸಾಕ್ರಿ. ಇಡೀ ಕರ್ನಾಟಕದ ಎಲ್ಲ ವಿದ್ಯಾರ್ಥಿ ನೀವೆಲ್ಲರೂ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲದಿಂದ ತೊದಲು ಕನ್ನಡದೊಳಗೆ ನಾನು ನನ್ನ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಹೀಗಾಗಿ ನಿಮ್ಮ ಪ್ರೋತ್ಸಾಹ ಹೀಗೆ ನನಗಿರ್ಲಿ, ನನ್ನ ಅನುಭವ ನಿಮ್ಮ ಜೊತೆಗೆ ಹಂಚ್ಕೊತಾ ಇರ್ತೀನಿ. ಬರುವ ಕೆಸೆಟ್ ಎಕ್ಸಾಮ್ದೊಳಗೆ ನಿಮ್ಗೆಲ್ಲರಿಗೂ ರಿಸಲ್ಟ್ ಸಿಗಲೇಬೇಕು, ನಿಮ್ಮ ಬದುಕಿಗೆ ಒಂದು ದಾರಿ ಆಗಬೇಕು. ಅನುಭವ ಹಂಚ್ಕೋತ ನೀವು ಕೂಡ ಬೆಳಿರಿ, ನನ್ನನ್ನು ಕೂಡ ಬೆಳೆಸ್ರಿ, ನಾನು ಕೂಡ ನಿಮಗೆ ಬೆಳೆಸ್ತೀನಿ. ನೋಡ್ರಿ, ಒಬ್ರಿಗೊಬ್ರು ನಾವು ಸಪೋರ್ಟ್ ಆಗಿದೆ ಅಂದ್ರೆ ನಾವೆಲ್ಲರೂ ಬೆಳಿತೀವಿ. ಒಬ್ರಿಗೊಬ್ರಿಗೆ ಆಧಾರ ಆಗಿರ್ಬೇಕು. ಎಲ್ಲರೂ ಸಮಸ್ಯೆ, ಎಲ್ಲರಿಗೆ ಪ್ರಾಬ್ಲಮ್ಸ್ ಇದ್ದೇ ಇರೋದು, ಆದ್ರೆ ಕನ್ಸಿಸ್ಟೆನ್ಸಿ ರೂಲ್ಸ್ ಮಾತ್ರ ಬಿಡೋದಲ್ಲ. ಡೈಲಿ ಸತತ ವಿಡಿಯೋ. ನೋಡ್ರಿ, 3 ವರ್ಷದಿಂದ ಎಲ್ಲಾ ಪ್ರಾಬ್ಲಮ್ ಇದ್ರು ವಿಡಿಯೋಗಳು ಮಾಡೋದು ಬಿಟ್ಟಿನೇನ್ರಿ. ಮೊದಲಿಗೆ ವಿಡಿಯೋ ಮಾಡ್ತಿದ್ದೆ ಬಿಡ್ತಿದ್ದೆ, ಆದ್ರೆ 3 ವರ್ಷ ನಾನು ವಿಡಿಯೋ ಮಾಡೋದು ನಿಲ್ಲಿಸಲಿಲ್ಲ. ಯಾಕಂದ್ರೆ ನೆಗೆಟಿವ್ ಮಾತಾಡೋದ್ರ ಬಗ್ಗೆ ಡೈರೆಕ್ಟ್ ಕಾಮೆಂಟ್ಸ್ ಬಿಟ್ಟು ಇರ್ಲಿ ಅಂತೇಳಿ. ಆದ್ರೆ ಒಳ್ಳೆಯವ್ರ ಜನ ಅದಾರಲ್ಲ, ಸಾಕಷ್ಟು ಒಳ್ಳೆಯವ್ರು ಅದಾರ ನನಗೆ. ಅಲ್ಲಿ ಕೆಲವೊಬ್ರು ನೆಗೆಟಿವ್ ಮಾತಾಡೋದ್ರ ಬಗ್ಗೆ ತಲೆ ಕೆಡಿಸೋದಲ್ಲ, ಅವ್ರ ನೆಗೆಟಿವ್ ಮಾತಿನೊಳಗೆ ಸತ್ಯತೆ ಐತಂದ್ರೆ ಅದನ್ನು ಸುಧಾರಣೆ ಮಾಡ್ಕೋತೀನಿ ನಾನು. ಟೀಕೆಕಾರರು ಇರಬೇಕು. ಆ ಟೀಕೆ ಮಾಡೋದ್ರೊಳಗೆ ನಾನು ಎಲ್ಲಿ ತಪ್ಪು ಮಾಡ್ತೀನಿ ಅದನ್ನ ಸುಧಾರಣೆ ಮಾಡಿ ನಾನು ಒಳ್ಳೆಯ ಕ್ವಾಲಿಟಿ ಕಂಟೆಂಟ್ ಕೊಡುವಂತ ಕೆಲಸ ನಾನು ಮಾಡ್ತೀನಿ ರೀ. ನೀವು ಕೂಡ ನನ್ನದ್ರೊಳಗೆ ಇನ್ನೂ ಸುಧಾರಣೆ ಮಾಡೋ ಸಲುವಾಗಿ ನೀವು ನನಗೆ ಸಜೆಷನ್ ಮಾಡ್ರಿ, ನಾನು ಕೂಡ ನಿಮ್ಗೆ ಸಜೆಷನ್ ಮಾಡ್ತಾ ಇದ್ದೀನಿ. ಒಬ್ರಿಗೊಬ್ರನ್ನ ಹಿಡಿದು, ಒಬ್ರಿಗೊಬ್ರ ಕೈ ಹಿಡಿದು ನಾವು ನೀವು ಕೂಡ ಬೆಳೆಯೋಣ. ಬರುವ ಕೆಸೆಟ್ ಎಕ್ಸಾಮ್ ಅಲ್ಲಿ ನಿಮ್ಗೆಲ್ಲರಿಗೂ ರಿಸಲ್ಟ್ ಸಿಗಬೇಕು. 1000 ವಿಡಿಯೋ ಮಾಡೋ ಸಲುವಾಗಿ ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಇಡೀ ನನ್ನ ಕುಟುಂಬ ನಿಮಗೆ ಚಿರಋಣಿಯಾಗಿ ನಾವಿದ್ದೀವಿ. ಹೀಗೆ ನೀವು ಬೆಳಿರಿ. ದುಡ್ಡಿಗಾಗಿ ದುಡ್ಡೇ ದೊಡ್ಡಪ್ಪ, ಕರೆಕ್ಟ್. ಆದ್ರೆ ಬುಕ್ಕಿಗಾಗಿ, ಪುಸ್ತಕಿಗಾಗಿ ದುಡ್ಡು ಇಲ್ಲ ಅನ್ನಬಾರ್ದು. ನಾ ಎಷ್ಟೋ ಸಲ ಹೇಳಿನಿ, ಈ ಬುಕ್ ಅನ್ನ ತಗೊಳ್ರಿ, ಇದು ಕನ್ನಡ ಮೀಡಿಯಂ ಬುಕ್, ಅದ್ಭುತ ಬುಕ್ ಇದು. ಬುಕ್ದೊಳಗೆ ತಪ್ಪು ಹುಡ್ಕೊಳ್ಳೋದಕ್ಕಿಂತ ಇದು ಕಚ್ಚಾ ರಸ್ತೆ. ಈ ಕಚ್ಚಾ ರಸ್ತೆಯಿಂದ ನಮಗೆ ಯಶಸ್ಸನ್ನ ಸಾಧಿಸೋದೈತಿ. ಇದು ವ್ಯಾಲ್ಯೂಮ್ ನಂಬರ್ 1, ಇದು ವ್ಯಾಲ್ಯೂಮ್ ನಂಬರ್ 2. ಇವು 3 ಬುಕ್ ಪೇಪರ್ 1 ಸಲುವಾಗಿ ಎಲ್ಲಾ ರಾಜ್ಯಕ್ಕೆ ಎಕ್ಸಾಮ್ ಬರೆದು ಬಂದಾಗ ಯಾವ ಪ್ರಶ್ನೆ ರಿಪೀಟ್ ಬಂತು, ಎಲ್ಲಿ ಬಂತು, ಹೇಗೆ ಬಂತು, ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಬುಕ್ದೊಳಗೆ ಬರೆದಿದ್ದೈತಿ. ಬುಕ್ಕಿಗಾಗಿ ನಾವು ದುಡ್ಡು ಖರ್ಚು ಮಾಡಿದ್ರೆ ದಟ್ ಈಸ್ ನಾಟ್ ಅ ಖರ್ಚು, ಅದು ಒಂದು ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ಇಂದಿಲ್ಲ ನಾಳೆ ಅದರಿಂದ ಸಾಕಷ್ಟು ಬೆನಿಫಿಟ್ ನಮ್ಗೆ ಸಿಗ್ತೈತಿ. ನನಗೆ ಗೊತ್ತದ, ನಾನು ಬುಕ್ಕಿನೊಳಗೆ ಎಷ್ಟು ಖರ್ಚು ಮಾಡೀನಿ, ಅದರಿಂದ ಏನು ಬೆನಿಫಿಟ್ ನನಗೆ ಸಿಗ್ತೈತಿ. ದುಡ್ಡು ಇಲ್ರಿ ಸರ್, ದುಡ್ಡು ಇಲ್ಲ ಅಂದ್ರೆ ಅದಕ್ಕೆ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತೈತಿ. ದುಡ್ಡು ಇಲ್ಲ ಅನ್ನೋರು ಲೈಬ್ರರಿ ಒಳಗೆ ಕೂತು ಓದಬೇಕು, ಲೈಬ್ರರಿ ಒಳಗೆ ಬುಕ್ ಇರ್ತೈತಿ. ನಿಜವಾಗಿ ದುಡ್ಡು ಇಲ್ಲ ಅಂದ್ರೆ ಅದು ಮತ್ತೆ ಬೇರೆ. ದುಡ್ಡು ಇದ್ಕೊಂಡು ಮೊಬೈಲ್ ಖರ್ಚಿಗಾಗಿ ದುಡ್ಡು ಇರ್ತೈತಿ, ಹೊಸ ಡ್ರೆಸ್ ತರುವ ಸಲುವಾಗಿ ದುಡ್ಡು ಇರ್ತೈತಿ, ಹೊಸ ವಸ್ತು ತಿರುಗಾಡೋ ಸಲುವಾಗಿ ನಮಗೆ ದುಡ್ಡು ಇರ್ತೈತಿ. ಆದ್ರ ಬುಕ್ ಕೊಂಡುಕೊಳ್ಳೋ ಸಲುವಾಗಿ ದುಡ್ಡಿಲ್ಲ. ನನ್ನ ಬುಕ್ ತಗೋಬೇಕು, ನಂದೇ ತಗೋಬೇಕಂತ ಅನ್ನಂಗಿಲ್ಲ. ಇವನ್ ಯಾವ್ದು ಬುಕ್, ಪ್ರತಿಯೊಬ್ರು ಲೇಖಕರು ಚೆನ್ನಾಗಿ ಬುಕ್ ಬರೆದಿರ್ತಾರ್ರಿ. ಬುಕ್ ಖರೀದಿ ಮಾಡುವಾಗ ಬುಕ್ಕಿಗಾಗಿ ದುಡ್ಡು ಇಲ್ಲ ಅನ್ನೋ ನೋ, ದಟ್ ಈಸ್ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಅಂತ ನಾನು ಕರಿತೀನಿ. ಬುಕ್ಕಿಗಾಗಿ ದುಡ್ಡಿಲ್ಲ ಮತ್ತು ದೊಡ್ಡ ಎಕ್ಸಾಮ್ ಬರ್ಲಿಕ್ಕೆ ಕೊಟ್ರಿ ನೀವು. ನನ್ನ ಬುಕ್ ಅಂತ ತಿಳ್ಕೊಬೇಡ್ರಿ ನೀವು. ನೀವು ಬುಕ್ ಸ್ಟಾಲ್ ಒಳಗೆ ಹೋದ್ರೂ ಕೂಡ ಒಳ್ಳೆ ಕ್ವಾಲಿಟಿ ಬುಕ್ ಇತ್ತಂದ್ರೆ 10 ರೂಪಾಯಿ ಜಾಸ್ತಿ ಕೊಟ್ಟು ಬುಕ್ ಅನ್ನ ತಗೋಬೇಕಪ್ಪ. ಯಾವ ವ್ಯಕ್ತಿಯಿಂದ ನಿಮ್ಗೆ ಲಾಭ ಸಿಗ್ತೈತಿ ಆ ವ್ಯಕ್ತಿ 10 ರೂಪಾಯಿ ಹೆಚ್ಚಿಗೆ ಕೊಟ್ಟು ಆ ವ್ಯಕ್ತಿಯಿಂದ ಮಾರ್ಗದರ್ಶನ ಪಡಿಬೇಕು. ಆ ವ್ಯಕ್ತಿಯ ನೆರಳು ನಿಮ್ಮ ಹತ್ರ ಇರಬೇಕು, ಆ ವ್ಯಕ್ತಿಯ ಆಶೀರ್ವಾದ ನಿಮ್ಮ ಹತ್ರ ಇರಬೇಕು. ಒಬ್ಬ ವ್ಯಕ್ತಿಯಿಂದ ಲಾಭ ಸಿಗ್ತೈತಂದ್ರೆ ನೀವು ಆ ವ್ಯಕ್ತಿಗೆ ಬಹಳ ಗೌರವ ಕೊಡಬೇಕು, ಬಹಳಷ್ಟು ಸಹಾಯ ಮಾಡಬೇಕು. ನಾವ್ ಏನ್ ಮಾಡ್ತೀವಿ, ಅರೆ ಕ್ವಾಲಿಟಿ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಿಮ್ಮ ಹತ್ರ ಬುದ್ಧಿವಂತಿಕೆ ಇರಬೇಕು. ಇವನಿಂದ ನನಗೆ ಬೆನಿಫಿಟ್ ಆಗ್ತೈತಿ, ಇವನಿಂದ ನನಗೆ ಹೆಲ್ಪ್ ಆಗ್ತೈತಿ, ಇವನಿಂದ ನನಗೆ ಹೆಲ್ಪ್ ಆಗ್ತದೆ ಅನ್ನೋ ಒಂದು ನಿಮ್ಗೆ ಗೊತ್ತಾಯ್ತಲ್ಲೋ. 10 ರೂಪಾಯಿ ಇಲ್ಲ 20 ರೂಪಾಯಿ ಕೊಟ್ಟು ಆ ವ್ಯಕ್ತಿಯಿಂದ ನಾವು ಬೆನಿಫಿಟ್ ತಗೋಬೇಕು. ಇಲ್ಲಪ್ಪ ನಾವೇದಕ್ಕೆ ದುಡ್ಡು ಖರ್ಚು ಮಾಡಲು, ದುಡ್ಡು ನಾನು ತಿಳ್ಕೊಂಡು ನನ್ನ ಮಾತು ಪಾಸಿಟಿವ್ ಆಗಿ ತಗೋಬೇಕಾ ನೀವು? ಮತ್ತು ಸರ್ ದಾನಾಯ ಸರ್ ಇಲ್ಲಿ ಏನೋ ಚುಚ್ಚಿ ಮಾತಾಡ್ತಾರಲ್ಲ, ಬೆನಿಫಿಟ್ ಎಲ್ಲಿ ಸಿಗ್ತೈತಿ ಅಲ್ಲಿ ನಾವು ತಲೆಬಾಗಬೇಕು, ಅಲ್ಲಿ ಸ್ವಲ್ಪ ನಾವು ಸೋಲ್ಬೇಕು, ಅಲ್ಲಿ ನಮಗೆ ಗೆಲ್ಲೋದೈತಿ. ಹೀಗಾಗಿ ಒಳ್ಳೆ ಕೆಲಸಗಾಗಿ, ಒಳ್ಳೆ ವ್ಯಕ್ತಿಗಳಿಗಾಗಿ, ಒಳ್ಳೆತನಕ್ಕಾಗಿ ನಾವು ಸೋಲ್ಬೇಕು. ಅದು ಅಂಥವ್ರಿಗಾಗಿ ನೀವು ಸಮಯ ಕೊಡ್ರಿ, ಅಂಥವ್ರಿಗಾಗಿ ಸ್ವಲ್ಪ ದುಡ್ಡು ಕೊಡ್ರಿ, ಅಂಥವ್ರಿಗಾಗಿ ನೀವು ಸೇವೆ ಮಾಡ್ರಿ. ಬಿಟ್ಟು ಸುಮ್ಮನೆ ಥರ್ಡ್ ಕ್ಲಾಸ್ ಗೆಳೆಯರ ಜೊತೆಗೆ ಕೂಡಿ
ಥರ್ಡ್ ಕ್ಲಾಸ್ ಟೈಮ್ ಪಾಸ್ ಮಾಡ್ಕೊಂತು ಥರ್ಡ್ ಕ್ಲಾಸ್ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ಕೊಂತಿದ್ದೇವೆ ಅಂದ್ರೆ ನೋ ಲೈಫ್. ಟೀಕೆ ಮಾಡೋದು ಬೇಡ, ಸಾವಕಾಶವಾಗಿ ಓದ್ರಿ, ಗುರಿ ಇಟ್ಟು ಓದ್ರಿ, ಸತತವಾಗಿ ಓದ್ರಿ, ಕನ್ಸಿಸ್ಟೆನ್ಸಿ ಇದು ಒಂದೇ ಫಾಲೋ ಮಾಡ್ರಿ. ಒಂದೇ ಒಂದು ರೂಲ್ಸ್, ಕನ್ಸಿಸ್ಟೆನ್ಸಿ ಫಾಲೋ ಮಾಡಿದ್ರಿ ಬರೋ KCET ಎಕ್ಸಾಮ್ ಪಾಸ್ ಆಗ್ತೀರಿ, ಆಗಲೇಬೇಕು, ಹಾಗೆ ಆಗ್ತೀರಿ ಅನ್ನುವ ನಂಬಿಕೆ ನನಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅನ್ನುತ್ತಾ ಇನ್ನೊಮ್ಮೆ ಇಡೀ ಕರ್ನಾಡಿಗೆ ನಮಸ್ಕಾರ.